ಶುದ್ಧ ಕುಡಿಯುವ ನೀರಿನ ಘಟಕ ಕಿತ್ತೆಸೆದು ಪುಂಡಾಟ ಮೆರೆಯಲಾಗಿದೆ. ಸರ್ಕಾರಿ ಜಾಗದಲ್ಲಿದ್ದ ಫಿಲ್ಟರ್ ಕಿತ್ತೆಸೆದು ಗ್ರಾಮದ ಮುಖಂಡ ಪುಂಡಾಟ ಮೆರೆದಿದ್ದಾರೆ. ಯಾದಗಿರಿಯ ಸುರಪುರ ತಾಲೂಕಿನ ನಗನೂರು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಗ್ರಾಮಸ್ಥರಿಗೆ ಕಿರಿಕಿರಿ ಮಾಡಬೇಕು ಅಂತಾನೆ ಉದ್ದೇಶ ಇಟ್ಕೊಂಡು ಬಂದು ಫಿಲ್ಟರ್ ಕಿತ್ತೆಸೆದು ದರ್ಪ ಮೆರೆದಿದ್ದಾರಂತೆ. ಪುಂಡಾಟ ಮೆರೆದಿರುವ ಪುಂಡನ ಬಂಧನಕ್ಕೆ ಸದ್ಯ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕು ನಗನೂರು ಗ್ರಾಮದಲ್ಲಿ ನಡೆದಂತಹ ಘಟನೆ ಎಂತೆಂಥ ಮನಸ್ಥಿತಿ ಇರುತ್ತೆ ನೋಡಿ. ಹಿಂಗೂ ಯೋಚನೆ ಮಾಡುತ್ತಲ್ಲ ಅಂತ ಶುದ್ಧ ನೀರು ಕುಡಿಯುವಂಥ ಗ್ರಾಮಸ್ಥರಿಗೆ ತೊಂದರೆ ಆಗಬೇಕಲ್ಲ, ಅದಕ್ಕೇನು ಮಾಡಬೇಕು? ಫಿಲ್ಟರ್ ಕಿತ್ತೆಸೋದು ಬಿಟ್ರೆ ಇವ್ರಿಗೆಲ್ಲ ಸಮಸ್ಯೆ ಆಗುತ್ತೆ. ಈ ರೀತಿ ಮನಸ್ಥಿತಿ ಇಟ್ಕೊಂಡು ಆ ಫಿಲ್ಟರ್ ಕಿತ್ತೆಸೆದು ಪುಂಡಾಟ ಮೆರೆದಿರೋದು ಈಗ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಊರು ಮುಖಂಡಾದ್ರು ಗುರಪ್ಪ ಗೌಡ್ರು ಭೀಮನಗೌಡ್ರು ಗೂಗಲ್ ಅವ್ರಿಗೆ ಏನು ತಿಳಿದೋ ಅವ್ರಿಗೆ ಏನು ಗೊತ್ತಿಲ್ಲ, ಕಿತ್ಕೊಂಡು ಹೋಗಿ ತಾವು ಗುಡ್ಡದಲ್ಲಿ ಹೋಗಿದಾರೆ. ಏನು ಬಳಕೆಗೆ ಮಾಡ್ಲಿಕ್ಕೆ ಹೋಗಿದವರು, ತಮ್ಮ ಸಂಸಾರಕ್ಕೆ ಹೋಗಿದವರು, ಅದಕ್ಕೆ ಸಾರ್ವಜನಿಕರಿಗೆ ಚೇತನೇಶ ಕೊಡ್ಕೊಂತ ಹೋದವರು ಮಾಹಿತಿ ಗೊತ್ತಿಲ್ಲ. ಆದ್ರೆ ದಬ್ಬಳಿಕೆಯಿಂದ ಕಿತ್ಯಾರ ನೋಡಿ. ವಾಟ್ರ್ ಫಿಲ್ಟ್ರದು ಅದು 2004 ವರ್ಷ ಅಂದ್ರೆ 2020 ಆಗ್ಯದ ರೀ. 20 BJP ಪಂಚಾಯತಿ ಆಗ್ಯದ ರೀ. ಇಲ್ಲಿವರೆಗೆ ತಾಲೂಕು ಪಂಚಾಯತಿ ಅಂಡೋರ್ದಾಗ ಇತ್ತಿರ ಅದೆಷ್ಟೋ ಈ ಒಂದು ವರ್ಷ ಹಿಂದೆ. ಈ 1.5 ವರ್ಷ ಗ್ರಾಮ ಪಂಚಾಯತಿ ಕೊಟ್ರ. PDO ಬಂದು ಕೇಳಿದ್ರೆ ಅವು ಒದಿಲಾಕ ಹೋಗಿದ್ರು ಅವರು. ಯಾರು ಬಾಪುಗೌಡ ಭೀಮನಗೌಡ ಗೂಗಲ್ ಅಂತೇಳಿ ಯಾಕೆ ಕಿತ್ತಿದಂತಕ್ಕೆ ಒದಿದ್ನಿ ಕಿತ್ತು ನೋಡಿ ಅಂತೇಳಿ ಒದಿದ್ನಂತ ಮಾತಾಡಿದಕ್ಕೆ PDO ಅವ್ರು ಬಂದು ನಿನ್ನೆ ಕಂಪ್ಲೇಂಟ್ ಕೊಟ್ರೆ. ಅವ್ರ ಮೇಲೆ ನಾವು ಕೊಟ್ಟಿವಿ. ಅವ್ರು ಹೆಸರು ಕೊಟ್ಟಿಲ್ಲ ಯಾರಂತೇಳಿ ಅಂಜವ. ನಾವು ಊರು ನಮ್ಮ ಹೆಣ್ಮಕ್ಳು ಮೆಂಬರ್ ಗಂಡ ನಾನು. ಹಿಂಗಾಗಿ ಕಂಪ್ಲೇಂಟ್ ನಿನ್ನೆ ಅವ್ರ ಕೈಲೇ ನಮ್ಮ ಮೆಂಬರ್ ಕೈಲೇ ಕಂಪ್ಲೇಂಟ್ ಮಾಡಿಸಿವಿ. ಹಿಂಗಾಗಿ ಅದ ಸಾರ್ವಜನಿಕರು ಬಂದು ನಮ್ಮ ಮನೆಗೆ ಬೇಲಿ ಹಾಕೈತಾರೆ. ನೀವು ಏನು ಮಾಡ್ತೀರಿ? ಆರಿಸ್ತೀವಿ ನಿಮ್ಮ ಮೆಂಬರ್. 2020ರಾಗ RO ಪ್ಲಾಂಟ್ ನಿರ್ಮಿಸಿದ್ರು. ಯಾಕಂತಂದ್ರೆ ಇಲ್ಲಿ ಕ್ಲೋರೈಡ್ಯುಕ್ತ ನೀರು ಇರೋದರಿಂದ ಜನರಿಗೆ ಆರೋಗ್ಯ ಸಮಸ್ಯೆ ಆಗಬಾರ್ದು ಅಂತೇಳಿ ಸರ್ಕಾರ ಮುತುವರ್ಜಿ ವಹಿಸಿ ಇಲ್ಲೊಂದು 2 ಪ್ಲಾಂಟೇಷನ್ ಮಾಡಿದ್ರು. ಅದರ ಒಂದು ಎರಡು ಪ್ಲಾಂಟೇಷನ್ ಸುಸ್ಥಿರತೆಯಲ್ಲೇ ಇದ್ದವು. ಅದರ ಒಂದು 15 ದಿನದಿಂದ ಈ ಊರಾಗ ಕೆಲವರು ಪುಡಾರಿಗಳಾರ ಅವರು ಗುರಪ್ಪಗೌಡ ಮತ್ತು ಭೀಮನಗೌಡ ಗೂಗಲ್ ಇವರೆಲ್ಲ ಕೂಡಿ ಅವ್ರವ್ರ ಪಂಚಾಯತಿ ಮೆಂಬರ್ಗಳು ಅವ್ರ ಮನೆಗೆ ಒಬ್ಬ ಮಗ ಈ ಇನ್ನೊಂದು ಪಂಚಾಯತಿ ಮೆಂಬರ್ಗೆ ಅವ್ರಿಗೆ ಎಲೆಕ್ಷನ್ ಕಿರಿಕಿರಿನೇ ಇದ್ದವು ಅವು. ಆದರೆ ಇದು ಒಂದೇ ವಾರ್ಡ್ನಾಗ ಬರ್ತಾ. ಆದರೆ ಅದರ ನಿದ್ರಂಥ ಕ್ಯಾಂಡಿಡೇಟ್ ಒಂದೇ ವಾರ್ಡ್ನಾಗೆ ಬರ್ತಾನೆ. ಅವ್ರವ್ರ ದ್ವೇಷ ಅದೇನೋ ಗೊತ್ತಿಲ್ಲ. ಆದರೆ ಯಾವ ದುರುದ್ದೇಶ ಇಟ್ಕೊಂಡು ಈ ಪ್ಲಾಂಟೇಷನ್ ಹಾಳು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ. ಇದು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗತ್ತೆ. ಯಾಕಂದರೆ 3 ಮತ್ತು ಒಂದೇ ವಾರ್ಡ್ 2 ಜನಕ್ಕೂ ಅನುಕೂಲ ಆಗಿತ್ತು. ಇದು ಹೊರಗೆ ಹೋಗಿ ತರಬೇಕಾದ್ರೆ 30ರಿಂದ 40 ತನಕ ಕೊಡಬೇಕು. ಇಲ್ಲಿ 5 ರೂಪಾಯಿದಂಗೆ ಕೊಡ್ತಿದ್ರು. ಶುದ್ಧ ನೀರು ಅವ್ರಿಗೆ ಸಿಗ್ತಿತ್ತು ಸಸ್ತದಾಗ ಸಾರ್ವಜನಿಕರಿಗೆ. ಅದೆಲ್ಲ ಇವ್ರಿಗೆ ಜನರಿಗೆ ತೊಂದರೆ ಮಾಡಬೇಕನ್ನೋ ದೃಷ್ಟಿಯಿಂದನೇ ಶುದ್ಧ ಕುಡಿಯುವ ನೀರಿನ ಘಟಕ ಕಿತ್ತೆಸೆದು ಪುಂಡಾಟ ಮೆರೆಯಲಾಗಿದೆ. ಸರ್ಕಾರಿ ಜಾಗದಲ್ಲಿದ್ದ ಫಿಲ್ಟರ್ ಕಿತ್ತೆಸೆದು ಗ್ರಾಮದ ಮುಖಂಡ ಪುಂಡಾಟ ಮೆರೆದಿದ್ದಾರೆ. ಯಾದಗಿರಿಯ ಸುರಪುರ ತಾಲೂಕಿನ ನಗನೂರು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಗ್ರಾಮಸ್ಥರಿಗೆ ಕಿರಿಕಿರಿ ಮಾಡಬೇಕು ಅಂತಾನೆ ಉದ್ದೇಶ ಇಟ್ಕೊಂಡು ಬಂದು ಫಿಲ್ಟರ್ ಕಿತ್ತೆಸೆದು ದರ್ಪ ಮೆರೆದಿದ್ದಾರಂತೆ. ಪುಂಡಾಟ ಮೆರೆದಿರುವ ಪುಂಡನ ಬಂಧನಕ್ಕೆ ಸದ್ಯ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕು ನಗನೂರು ಗ್ರಾಮದಲ್ಲಿ ನಡೆದಂತಹ ಘಟನೆ ಎಂತೆಂಥ ಮನಸ್ಥಿತಿ ಇರುತ್ತೆ ನೋಡಿ. ಹಿಂಗೂ ಯೋಚನೆ ಮಾಡುತ್ತಲ್ಲ ಅಂತ ಶುದ್ಧ ನೀರು ಕುಡಿಯುವಂಥ ಗ್ರಾಮಸ್ಥರಿಗೆ ತೊಂದರೆ ಆಗಬೇಕಲ್ಲ, ಅದಕ್ಕೇನು ಮಾಡಬೇಕು? ಫಿಲ್ಟರ್ ಕಿತ್ತೆಸೋದು ಬಿಟ್ರೆ ಇವ್ರಿಗೆಲ್ಲ ಸಮಸ್ಯೆ ಆಗುತ್ತೆ. ಈ ರೀತಿ ಮನಸ್ಥಿತಿ ಇಟ್ಕೊಂಡು ಆ ಫಿಲ್ಟರ್ ಕಿತ್ತೆಸೆದು ಪುಂಡಾಟ ಮೆರೆದಿರೋದು ಈಗ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಊರು ಮುಖಂಡಾದ್ರು ಗುರಪ್ಪ ಗೌಡ್ರು ಭೀಮನಗೌಡ್ರು ಗೂಗಲ್ ಅವ್ರಿಗೆ ಏನು ತಿಳಿದೋ ಅವ್ರಿಗೆ ಏನು ಗೊತ್ತಿಲ್ಲ, ಕಿತ್ಕೊಂಡು ಹೋಗಿ ತಾವು ಗುಡ್ಡದಲ್ಲಿ ಹೋಗಿದಾರೆ. ಏನು ಬಳಕೆಗೆ ಮಾಡ್ಲಿಕ್ಕೆ ಹೋಗಿದವರು, ತಮ್ಮ ಸಂಸಾರಕ್ಕೆ ಹೋಗಿದವರು, ಅದಕ್ಕೆ ಸಾರ್ವಜನಿಕರಿಗೆ ಚೇತನೇಶ ಕೊಡ್ಕೊಂತ ಹೋದವರು ಮಾಹಿತಿ ಗೊತ್ತಿಲ್ಲ. ಆದ್ರೆ ದಬ್ಬಳಿಕೆಯಿಂದ ಕಿತ್ಯಾರ ನೋಡಿ. ವಾಟ್ರ್ ಫಿಲ್ಟ್ರದು ಅದು 2004 ವರ್ಷ ಅಂದ್ರೆ 2021 ಆಗ್ಯದ ರೀ. 20 BJP ಪಂಚಾಯತಿ ಆಗ್ಯದ ರೀ. ಇಲ್ಲಿವರೆಗೆ ತಾಲೂಕು ಪಂಚಾಯತಿ ಅಂಡೋರ್ದಾಗ ಇತ್ತಿರ ಅದೆಷ್ಟೋ ಈ ಒಂದು ವರ್ಷ ಹಿಂದೆ. ಈ 1.5 ವರ್ಷ ಗ್ರಾಮ ಪಂಚಾಯತಿ ಕೊಟ್ರ. PDO ಬಂದು ಕೇಳಿದ್ರೆ ಅವು ಒದಿಲಾಕ ಹೋಗಿದ್ರು ಅವರು. ಯಾರು ಬಾಪುಗೌಡ ಭೀಮನಗೌಡ ಗೂಗಲ್ ಅಂತೇಳಿ ಯಾಕೆ ಕಿತ್ತಿದಂತಕ್ಕೆ ಒದಿದ್ನಿ ಕಿತ್ತು ನೋಡಿ ಅಂತೇಳಿ ಒದಿದ್ನಂತ ಮಾತಾಡಿದಕ್ಕೆ PDO ಅವ್ರು ಬಂದು ನಿನ್ನೆ ಕಂಪ್ಲೇಂಟ್ ಕೊಟ್ರೆ. ಅವ್ರ ಮೇಲೆ ನಾವು ಕೊಟ್ಟಿವಿ. ಅವ್ರ ಹೆಸರು ಕೊಟ್ಟಿಲ್ಲ ಯಾರಂತೇಳಿ ಅಂಜವ. ನಾವು ಊರು ನಮ್ಮ ಹೆಣ್ಮಕ್ಳು ಮೆಂಬರ್ ಗಂಡ ನಾನು. ಹಿಂಗಾಗಿ ಕಂಪ್ಲೇಂಟ್ ನಿನ್ನೆ ಅವ್ರ ಕೈಲೇ ನಮ್ಮ ಮೆಂಬರ್ ಕೈಲೇ
ಕಂಪ್ಲೇಂಟ್ ಮಾಡಿಸಿ ಹಿಂಗಾಗಿ ಅದ ಸಾರ್ವಜನಿಕರು ಬಂದು ನಮ್ಮ ಮನೆಗೆ ಬೇಲಿ ಹಾಕೈತಾರೆ ನೀವೇನು ಮಾಡ್ತೀರಿ ಆರಿಸ್ತೀವಿ ನಿಮ್ಮ ಮೆಂಬರ್ 2020ರಾಗ ಆರ್ ಒ ಪ್ಲಾಂಟ್ ನಿರ್ಮಿಸಿದ್ರು. ಯಾಕಂತಂದ್ರೆ ಇಲ್ಲಿ ಕ್ಲೋರೈಡ್ಯುಕ್ತ ನೀರು ಇರೋದರಿಂದ ಜನರಿಗೆ ಆರೋಗ್ಯ ಸಮಸ್ಯೆ ಆಗಬಾರ್ದು ಅಂತೇಳಿ ಸರ್ಕಾರ ಮುತುವರ್ಜಿ ವಹಿಸಿ ಇಲ್ಲೊಂದು 2 ಪ್ಲಾಂಟೇಷನ್ ಮಾಡಿದ್ರು. ಅದರ ಒಂದು ಈ 2 ಪ್ಲಾಂಟೇಷನ್ ಸುಸ್ಥಿರತೆಯಲ್ಲೇ ಇದ್ದವು. ಅದರ ಒಂದು 15 ದಿನದಿಂದ ಈ ಊರಾಗ ಕೆಲವರು ಪುಡಾರಿಗಳು ಅವರು ಗುರಪ್ಪಗೌಡ ಮತ್ತು ಭೀಮನಗೌಡ ಗೂಗಲ್ ಇವರೆಲ್ಲ ಕೂಡಿ ಅವ್ರವ್ರ ಪಂಚಾಯತಿ ಮೆಂಬರ್ಗಳು ಅವ್ರ ಮನೆಗೆ ಒಬ್ಬ ಮಗ ಈ ಪಂಚಾಯತಿ ಇನ್ನೊಂದು ಪಂಚಾಯತಿ ಮೆಂಬರ್ಗೆ ಅವ್ರಿಗೆ ಎಲೆಕ್ಷನ್ ಕಿರಿಕಿರಿನ ಇದ್ದವು ಅವು. ಆದರೆ ಇದು ಒಂದೇ ವಾರ್ಡ್ನಾಗ ಬರ್ತಾ ಆದರೆ ಅದರ ನಿದ್ರಂಥ ಕ್ಯಾಂಡಿಡೇಟ್ ಒಂದೇ ವಾರ್ಡ್ನಾಗೆ ಬರ್ತಾನೆ. ಅವ್ರವ್ರ ದ್ವೇಷ ಅದೇನೋ ಗೊತ್ತಿಲ್ಲ. ಆದರೆ ಯಾವ ದುರುದ್ದೇಶ ಇಟ್ಕೊಂಡು ಈ ಪ್ಲಾಂಟೇಷನ್ ಹಾಳು ಮಾಡ್ಯಾರ ಅನ್ನೋ ಗೊತ್ತಿಲ್ಲ. ಇದು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗತ್ತೆ. ಯಾಕಂದರೆ 3 ಮತ್ತು ಒಂದೇ ವಾರ್ಡ್ 2 ಜನಕ್ಕೂ ಅನುಕೂಲ ಆಗಿತ್ತು. ಇದು ಹೊರಗೆ ಹೋಗಿ ತರಬೇಕಾದ್ರೆ 30ರಿಂದ 40 ತನಕ ಕೊಡಬೇಕು. ಇಲ್ಲಿ 5 ರೂಪಾಯಿದಂಗೆ ಕೊಡ್ತಿದ್ರು. ಶುದ್ಧ ನೀರು ಅವ್ರಿಗೆ ಸಿಗ್ತಿತ್ತು ಸಸ್ತದಾಗ ಸಾರ್ವಜನಿಕರಿಗೆ. ಅದೆಲ್ಲ ಇವರು ಜನರಿಗೆ ತೊಂದರೆ ಮಾಡಬೇಕನ್ನೋ ದೃಷ್ಟಿಯಿಂದನೇ ಶುದ್ಧ ಕುಡಿಯುವ ನೀರಿನ ಘಟಕ ಕಿತ್ತೆಸೆದು ಪುಂಡಾಟ ಮೆರೆಯಲಾಗಿದೆ. ಸರ್ಕಾರಿ ಜಾಗದಲ್ಲಿದ್ದ ಫಿಲ್ಟರ್ ಕಿತ್ತೆಸೆದು ಗ್ರಾಮದ ಮುಖಂಡ ಪುಂಡಾಟ ಮೆರೆದಿದ್ದಾರೆ. ಯಾದಗಿರಿಯ ಸುರಪುರ ತಾಲೂಕಿನ ನಗನೂರು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಗ್ರಾಮಸ್ಥರಿಗೆ ಕಿರಿಕಿರಿ ಮಾಡಬೇಕು ಅಂತಾನೆ ಉದ್ದೇಶ ಇಟ್ಕೊಂಡು ಬಂದು ಫಿಲ್ಟರ್ ಕಿತ್ತೆಸೆದು ದರ್ಪ ಮೆರೆದಿದ್ದಾರಂತೆ. ಪುಂಡಾಟ ಮೆರೆದಿರುವ ಪುಂಡನ ಬಂಧನಕ್ಕೆ ಸದ್ಯ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕು ನಗನೂರು ಗ್ರಾಮದಲ್ಲಿ ನಡೆದಂತಹ ಘಟನೆ ಎಂಥೆಂಥ ಮನಸ್ಥಿತಿ ಇರುತ್ತೆ ನೋಡಿ. ಹಿಂಗೂ ಯೋಚನೆ ಮಾಡುತ್ತಲ್ಲ ಅಂತ. ಶುದ್ಧ ನೀರು ಕುಡಿಯುವಂಥ ಗ್ರಾಮಸ್ಥರಿಗೆ ತೊಂದರೆ ಆಗಬೇಕಲ್ಲ, ಅದಕ್ಕೇನು ಮಾಡಬೇಕು? ಫಿಲ್ಟರ್ ಕಿತ್ತೆಸದ್ಬಿಟ್ರೆ ಇವ್ರಿಗೆಲ್ಲ ಸಮಸ್ಯೆ ಆಗುತ್ತೆ. ಈ ರೀತಿ ಮನಸ್ಥಿತಿ ಇಟ್ಕೊಂಡು ಆ ಫಿಲ್ಟರ್ ಕಿತ್ತೆಸೆದು ಪುಂಡಾಟ ಮೆರೆದಿರೋದು ಈಗ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಊರು ಮುಖಂಡಾದ್ರು ಗುರಪ್ಪಗೌಡ್ರು ಭೀಮನಗೌಡ್ರು ಗೂಗಲ್ ಅವ್ರಿಗೆ ಏನು ತಿಳಿದೋ ಅವ್ರಿಗೆ ಏನು ಗೊತ್ತಿಲ್ಲ. ಕಿತ್ಕೊಂಡು ಹೋಗಿ ತಾವು ಗುಡ್ಡದಲ್ಲಿ ಹೋಗಿದಾರ. ಏನು ಬಳಕೆ ಮಾಡ್ಲಿಕ್ಕೆ ಹೋಗೋದವರು, ತಮ್ಮ ಸಂಸಾರಕ್ಕೆ ಹೋಗೋದವರು, ಅದಕ್ಕೆ ಸಾರ್ವಜನಿಕರಿಗೆ ಚಿತ್ರಹಿಂಸೆ ಕೊಡ್ಕೊಂತ ಹೋದವರು ಮಾಹಿತಿ ಗೊತ್ತಿಲ್ಲ. ಆದರೆ ದಬ್ಬಳಿಕೆಯಿಂದ ಕಿತ್ಯಾರ ನೋಡಿ. ವಾಟರ್ ಫಿಲ್ಟರ್ದು ಅದು 2004 ವರ್ಷ ಅಂದ್ರೆ 2020ರಾಗ ಆಗ್ಯದ ರೀ. 20ರ BJP ಪಂಚಾಯತಿ ಆಗ್ಯದ ರೀ. ಇಲ್ಲಿವರೆಗೆ ತಾಲೂಕು ಪಂಚಾಯತಿ ಅಂಡೋರ್ದಾಗ ಇತ್ತಿರ ಅದೆಷ್ಟೋ ಈ 1 ವರ್ಷ ಹಿಂದೆ. ಈಗ 1.5 ವರ್ಷ ಗ್ರಾಮ ಪಂಚಾಯತಿ ಕೊಟ್ರ. PDO ಬಂದು ಕೇಳಿದ್ರೆ ಅವು ಒದಿಲಾಕ ಹೋಗಿದ್ರು ಅವರು. ಯಾರು ಬಾಪುಗೌಡ ಭೀಮನಗೌಡ ಗೂಗಲ್ ಅಂತೇಳಿ ಯಾಕೆ ಕಿತ್ತಿದಂತಕ್ಕೆ ಒದಿದ್ನಿ ಕಿತ್ತು ನೋಡಿ ಅಂತೇಳಿ ಒದಿದ್ನಂತ ಮಾತಾಡಿದಕ್ಕೆ PDO ಅವ್ರು ಬಂದು ನಿನ್ನೆ ಕಂಪ್ಲೇಂಟ್ ಕೊಟ್ರೆ ಅವ್ರ ಮೇಲೆ ನಾವು ಕೊಟ್ಟಿವಿ. ಅವ್ರಿಗೆ ಹೆಸರು ಕೊಟ್ಟಿಲ್ಲ ಯಾರಂತೇಳಿ ಅಂಜವ. ನಾವು ಊರು ನಮ್ಮ ಹೆಣ್ಮಕ್ಳು ಮೆಂಬರ್ ಗಂಡ ನಾನು. ಹಿಂಗಾಗಿ ಕಂಪ್ಲೇಂಟ್ ನಿನ್ನೆ ಅವ್ರ ಕೈಲೇ ನಮ್ಮ ಮೆಂಬರ್ ಕೈಲೇ ಕಂಪ್ಲೇಂಟ್ ಮಾಡಿಸಿ ಹಿಂಗಾಗಿ ಅದ ಸಾರ್ವಜನಿಕರು ಬಂದು ನಮ್ಮ ಮನೆಗೆ ಬೇಲಿ ಹಾಕೈತಾರೆ. ನೀವೇನು ಮಾಡ್ತೀರಿ ಆರಿಸ್ತೀವಿ ನಿಮ್ಮ ಮೆಂಬರ್ 2020ರಾಗ ಆರ್ ಒ ಪ್ಲಾಂಟ್ ನಿರ್ಮಿಸಿದ್ರು. ಯಾಕಂತಂದ್ರೆ ಇಲ್ಲಿ ಕ್ಲೋರೈಡ್ಯುಕ್ತ ನೀರು ಇರೋದರಿಂದ ಜನರಿಗೆ ಆರೋಗ್ಯ ಸಮಸ್ಯೆ ಆಗಬಾರ್ದು ಅಂತೇಳಿ ಸರ್ಕಾರ ಮುತುವರ್ಜಿ ವಹಿಸಿ ಇಲ್ಲೊಂದು 2 ಪ್ಲಾಂಟೇಷನ್ ಮಾಡಿದ್ರು. ಅದರ ಒಂದು ಈ 2 ಪ್ಲಾಂಟೇಷನ್ ಸುಸ್ಥಿರತೆಯಲ್ಲೇ ಇದ್ದವು. ಅದರ